ಏನು ತಿಂಡಿ ಕಣಗಳ್ರಿ ಅಪ್ಪ. ಉತ್ತರ ಕರ್ನಾಟಕದ ತಿಂಡಿ ಆಟವಾದ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಈಗ ಉತ್ತರ ಕರ್ನಾಟಕದಲ್ಲ ಅಲ್ಲ, ಕರ್ನಾಟಕದಲ್ಲಿ ಅಲ್ಲ, ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿಯೂ ಸಹಿತ ಹವಾ ಮಾಡ್ತಾ ಇದೆ. ಹಾಯ್ ಹಲೋ ಫ್ರೆಂಡ್ಸ್, UK ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೌದ್ರಿ ಫ್ರೆಂಡ್ಸ, ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಆಟವಾದ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಈಗ ಮಹಾರಾಷ್ಟ್ರದಲ್ಲಿಯೂ ಸಹಿತ ಅತಿ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್. ಅದು ಯಾವ ಕಣ ಮತ್ತು ಎದಕ್ಕಾಗಿ ಇಟ್ಟಿದ್ದಾರೆ ಮತ್ತು ಬಹುಮಾನ ಎಷ್ಟಿದೆ ಮತ್ತು ಪ್ರಥಮ ಬಹುಮಾನ ಎಷ್ಟು ಮತ್ತು ಪ್ರವೇಶ ಫೀ ಎಷ್ಟು, ಈ ಎಲ್ಲ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ UK ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದ್ರಿ ಫ್ರೆಂಡ್ಸ, ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮುಚ್ಚಂಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಅತಿ ದೊಡ್ಡ ಮಟ್ಟದಲ್ಲಿ 1,14,000 ರೂಪಾಯಿ ಟೋಟಲ್ ಬಹುಮಾನದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂತಹ ಈ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಫ್ರೆಂಡ್ಸ್. ಇಲ್ಲಿ ಟೋಟಲ್ ಆಗಿ 4 ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ. ಇದು ಎದರ ಸಂಬಂಧ ಹಮ್ಮಿಕೊಂಡೈತಪ್ಪ ಅಂತಂದ್ರೆ, ಶ್ರೀ ರಮೇಶ್ ದೇವರ್ಷಿ BJP ತಾಲೂಕು ಅಧ್ಯಕ್ಷರು ರಮೇಶ್ ದೇವರ್ಷಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮುಚ್ಚಂಡಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗೈತ್ರಿ ಫ್ರೆಂಡ್ಸ. ಇಲ್ಲಿ ಬಹುಮಾನ ಟೋಟಲ್ ಆಗಿ 4 ಬಹುಮಾನ ಐತ್ರಿ ಫ್ರೆಂಡ್ಸ. ಪ್ರಥಮ ಬಹುಮಾನ 51,000 ರೂಪಾಯಿ, ದ್ವಿತೀಯ ಬಹುಮಾನ 31,000 ರೂಪಾಯಿ, ಹಾಗೂ ತೃತೀಯ ಬಹುಮಾನ 21,000 ರೂಪಾಯಿ, ಹಾಗೂ ಚತುರ್ಥಿಯ ಬಹುಮಾನ 11,000 ರೂಪಾಯಿ ಫ್ರೆಂಡ್ಸ್. ಈ ಟೋಟಲ್ ಆಗಿ 4 ಬಹುಮಾನಗಳನ್ನು ಇಟ್ಟಿದ್ದಾರೆ. ಟೋಟಲ್ ಅಷ್ಟು ಬಹುಮಾನ ಕಲಿಸಿ 1,14,000 ರೂಪಾಯಿ ಬಹುಮಾನವನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ಪ್ರವೇಶ ಫೀ ಐತ್ರಿ ಫ್ರೆಂಡ್ಸ್ 2,000 ರೂಪಾಯಿ, ಹಾಗೂ ರೀ ಎಂಟ್ರಿಯ ಪ್ರವೇಶ ಫೀ 1,500 ರೂಪಾಯಿ. ಮತ್ತು ಇಲ್ಲಿ ಗಾಡಿ ತೂಕವಿರಬೇಕಾಗುತ್ತೆ ಫ್ರೆಂಡ್ಸ್, 4.5 ಟನ್ ಗಾಡಿ ತೂಕವಿರಬೇಕು ಇದು ಫ್ರೆಂಡ್ಸ್. ಮತ್ತು ಈ ಕಣದಾಗ ನಾವು ಭಾಗಿಯಾಗಬೇಕಪ್ಪ ಅಂತಂದ್ರೆ ಟಯರ್ ನಂಬರ್ 16.9.28 ಆಗಿರಬೇಕು, ಮತ್ತು ಕಂಪನಿಯ ಹುಕ್ ಬಾಕ್ಸ್ 24 ಇಂಚಿಂದಾಗಿರಬೇಕು, ಮತ್ತು ಟ್ರ್ಯಾಕ್ಟರ್ 4.5 ಟನ್ ಆಗಿರಬೇಕು. ಮತ್ತು ಪ್ರೇಕ್ಷಕರಿಗೆ ಮತ್ತು ಗಾಡಿ ಮಾಲಕರಿಗೆ ಗಾಡಿಗಳಿಗೆ ಏನಾದರೂ ತೊಂದರೆ ಆಯ್ತಪ್ಪ ಅಂತಂದ್ರೆ ಕಮಿಟಿ ಯಾವುದೇ ರೀತಿ ಜವಾಬ್ದಾರಿ ಇರುವುದಿಲ್ಲ ಫ್ರೆಂಡ್ಸ್. ಮತ್ತು ಒಬ್ಬ ಡ್ರೈವರ್ ಒಂದೇ ಗಾಡಿ ಚಲಾಯಿಸಬೇಕಾಗಿರುತ್ತೆ, ಮತ್ತು ಎಲ್ಲ ಗಾಡಿ ಮಾಲಕರು ಕಮಿಟಿ ನಿರ್ಣಯವನ್ನು ಒಪ್ಪಿಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಮದ್ಯಪಾನ ಮಾಡಿ ಬಂದ ಡ್ರೈವರ್ಗಳಿಗೆ ಅವಕಾಶ ಇರುವುದಿಲ್ಲ, ಮತ್ತು RC ಬುಕ್ ಕಡ್ಡಾಯವಾಗಿ ತರಬೇಕು. ಈ ಕಣ ನೋಡ್ರಿ ಫ್ರೆಂಡ್ಸ್, ಶಿಶಿ ರೋಡ್ ಮ್ಯಾಗ ಲೆವೆಲ್ ಇರ್ತಕ್ಕಂಥ ಶಿಶಿ ರೋಡ್ ಮೇಲೆ ಕಣವನ್ನು ಆಡಿಸಲಾಗುತ್ತೆ ಫ್ರೆಂಡ್ಸ್. ಮತ್ತು ತೂಕದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತಪ್ಪ ಅಂತಂದ್ರೆ 10,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಮತ್ತು ಕಮಿಟಿ ನಿರ್ಣಯವೇ ಅಂತಿಮ ನಿರ್ಣಯವಾಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನುಳಿದ ನಿಯಮಗಳು ಮೈದಾನದಲ್ಲಿ ತಿಳಿಸಲಾಗುತ್ತೆ ಫ್ರೆಂಡ್ಸ. ಇದು ರೀ ಫ್ರೆಂಡ್ಸ, ಮುಚ್ಚಂಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂತಹ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ. ಈ ಕಣಕ್ಕೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಗಾಡಿಗಳು ಎಂಟ್ರಿ ಕೊಡ್ತಾವ್ರಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಗಾಡಿಗಳು ಎಂಟ್ರಿ ಕೊಟ್ರೇ ಈ ಕಣ ಯಶಸ್ವಿ ಆಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ತಿಂಡಿಲಿ ಆಟ ಆಡ್ತಾವ್ರಿ ನಮ್ಮ ಉತ್ತರ ಕರ್ನಾಟಕದ ಗಾಡಿಗಳು. ಎಲ್ಲ ಗಾಡಿಗಳನ್ನು ಎಂಟ್ರಿ ಕೊಡ್ತಾವ್ರಿ. ಇಲ್ಲಿ ಟೋಟಲಾಗಿ 40ರಿಂದ 50 ಗಾಡಿ ಕೂಡುವ ಸಾಧ್ಯತೆ ಇದೆ ಅಂತ ಕಮಿಟಿ ಅವ್ರು ಹೇಳಕತ್ತಾರೆ ಫ್ರೆಂಡ್ಸ. ನೋಡೋಣ್ರಿ ಎಷ್ಟು ಗಾಡಿ ಕಲಿತಾವಪ್ಪ ಅಂತ ನೋಡೋಣ. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಗಾಡಿಗಳು ಎಂಟ್ರಿ ಕೊಡ್ತಾವ. ಇಲ್ಲಿ ಕಣ ಹೊಡೆಯೋದು, ಇಲ್ಲಿ ಬಹುಮಾನ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಗಾಡಿಗಳೇ ಫ್ರೆಂಡ್ಸ್. ಯಾವ ಗಾಡಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ, ಚತುರ್ಥಿಯ ಬಹುಮಾನ ಮಾಡುತ್ತೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಕಣ ನೋಡ್ರಿ ಫ್ರೆಂಡ್ಸ, ಈ ಕಣಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಬಿಜಾಪುರದಿಂದ ಈ ಮುಚ್ಚಂಡಿ ಗ್ರಾಮ 50 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಅಥಣಿದಿಂದ 40 ಕಿಲೋಮೀಟ್ರ್ ಈ ಕಣ ಆಗುತ್ತೆ ಫ್ರೆಂಡ್ಸ್. ಎಲ್ಲ ನಮ್ಮ ಉತ್ತರ ಕರ್ನಾಟಕ ತಿಂಡಿ ಗಾಡಿಗಳು ಎಂಟ್ರಿ ಕೊಡ್ತಾವ. ಎಂಟ್ರಿ ಕೊಟ್ಟು ಯಾವ ಗಾಡಿ ವಿನ್ ಆಗುತ್ತೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ರೀ ಮತ್ತು ಮುಂದಿನ ಕಣದ ಅಪ್ಡೇಟು ವಿಡಿಯೋವೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ UK ಹುಡುಗ.